ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಮಾತು ಸಂಬಂಧವನ್ನು ಕೂಡಿಸುವಂತೆ ಇರಬೇಕು ಹೊರತು ಸಂಬಂಧಗಳನ್ನು ಹಾಳು ಮಾಡುವಂತಲ್ಲ. ಇದರ ಬಗ್ಗೆ ಒಂದು ಚಿಕ್ಕ ಕತೆ. ಹೀಗೆ ಒಂದೊಂದು ಕಾಲದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಂದು ದಿನ ಅವನು ಮಲಗಿದ್ದಾಗ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಅವನ 32 ಹಲ್ಲುಗಳು ಉದುರಿ ಹೋಗಿರುತ್ತವೆ. ಬೆಳಿಗ್ಗೆ ಎದ್ದುಕೊಳ್ಳೆ ಯಾಕೆ ಈ ತರ ಆಯ್ತು ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಮಂತ್ರಿಗಳನ್ನು ಕೇಳಿದಾಗ ಮಂತ್ರಿಗಳು ಜ್ಯೋತಿಷ್ಯರನ್ನು ಕರೆಸ್ತಾರೆ. ಒಬ್ಬ ಜ್ಯೋತಿಷ್ಯ ಬಂದು ರಾಜರ ಸಮಸ್ಯೆ ಕೇಳಿದಾಗ ಆ ಜ್ಯೋತಿಷ್ಯ ಪಂಚಾಂಗ ನೋಡಿ ಹೇಳ್ತಾನೆ, ಮಹಾಪ್ರಭು, ನಿಮ್ಮ ಮುಂದೆ ನಿಮ್ಮ ಸಂಬಂಧಿಕರು ಎಲ್ಲರೂ ಸಾಯುತ್ತಾರೆ, ಯಾರೂ ಉಳಿಯೋದಿಲ್ಲ ಅಂತ ಆ ಜ್ಯೋತಿಷ್ಯ ಹೇಳಿದ ಕೂಡಲೇ ರಾಜನಿಗೆ ಕೋಪ ಬಂದು ಆ ಜ್ಯೋತಿಷ್ಯನನ್ನು ಕೊಲ್ಲಲು ಆಜ್ಞೆ ಕೊಡ್ತಾನೆ. ಮಂತ್ರಿ ಮತ್ತೊಂದು ಜ್ಯೋತಿಷ್ಯರನ್ನು ಕರೆಸ್ತಾರೆ. ಆ ಜ್ಯೋತಿಷ್ಯ ತನಗಿಂತ ಮುಂದೆ ಬಂದಿರೋ ಜ್ಯೋತಿಷ್ಯ ಬಗ್ಗೆ ತಿಳ್ಕೊಂಡು ರಾಜರ ಪಂಚಾಂಗ ನೋಡಿ, ಮಹಾಪ್ರಭು, ನಿಮಗೆ ಬಿದ್ದಿರುವ ಕನಸಿನ ಪ್ರಕಾರ ನಿಮ್ಮ ವಯಸ್ಸು ನಿಮ್ಮ ಎಲ್ಲಾ ಸಂಬಂಧಿಕರಿಗಿಂತ ಹೆಚ್ಚು ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಆ ರಾಜ ಖುಷಿಯಾಗಿ ಆ ಸ್ವಾಮೀಜಿಗಳಿಗೆ ಜ್ಯೋತಿಷ್ಯನಿಗೆ ಉಡುಗೊರೆ ಕೊಟ್ಟು ಕಳಿಸ್ತಾನೆ. ನೀವು ಅಬ್ಸರ್ವ್ ಮಾಡಿದ್ರೆ ಮೊದಲನೆಯ ಜ್ಯೋತಿಷ್ಯ ಹಾಗೂ ಎರಡನೇ ಜ್ಯೋತಿಷ್ಯ ಹೇಳಿದ್ದು ಒಂದೇ ಮಾತು. ಈ ಕಥೆಯ ಅರ್ಥ ಇಷ್ಟೇ, ನಾವು ಮಾತಾಡುವ ಮಾತುಗಳು ಕೆಲವೊಬ್ಬರಿಗೆ ಇಷ್ಟವಾದರೆ ಕೆಲವೊಬ್ಬರಿಗೆ ದುಃಖನೂ ಆಗುತ್ತೆ. ನಮಗೆ ಗೊತ್ತಿಲ್ಲದ ವಿಚಾರದ ಬಗ್ಗೆ ನಾವು ಮಾತಾಡಬಾರ್ದು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲನ್ನು ಒತ್ತಿ. ಧನ್ಯವಾದಗಳು.